ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಯೇಸು ಒಳ್ಳೆಯವ, ಯಾವಾಗಲೂ ಯಾವಾಗಲೂ. ಹಲ್ಲೆಲೂಯ. God is good. God is good. ಹಲ್ಲೆಲೂಯ. ಕೀರ್ತನೆ ಒಂದು ಭಾಗವನ್ನು ಓದಿ ಮತ್ತೆ ಆರಾಧನೆಗೆ ನಡೆಸುವ ನಾವು 81 ಕೀರ್ತನೆ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನಗೆ ಬಲಪ್ರದವಾಗಿರುವ ದೇವರಿಗೆ ಉತ್ಸಾಹಧ್ವನಿ ಮಾಡಿರಿ, ಯಾಕೋಬರ ದೇವರಿಗೆ ಜಯಘೋಷ ಮಾಡಿರಿ. ರಾಗವನ್ನೆತ್ತಿರಿ, ದಮ್ಮಡಿಗಳನ್ನು ಬಡಿಯಿರಿ, ಇಂಪಾದ ಕಿನ್ನರಿಯನ್ನು ಸ್ವರಮಂಡವನ್ನು ಬಾರಿಸಿರಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸಾಹನೆಗಳು ಪೂರ್ಣಿಮೆಯಲ್ಲಿ ಕೊಂಬನ್ನು ಊದಿರಿ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರಿಗೆ ನಾವು ಜಯಘೋಷ ಮಾಡಬೇಕು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಎಲ್ಲ ಸಮಯಗಳು, ಅಮಾವಾಸ್ಯೆ, ಹುಣ್ಣಿಮೆ, ಅದು ಇದು ಯಾವ್ದು ಭರಣಿ ಕೃತಿಗಂತ ಇಲ್ಲ. ಹಲ್ಲೆಲೂಯ. ನಮ್ಮ ದೇವರಿಗೆ ಸದಾಕಾಲ ಉತ್ಸವವನ್ನು ಮಾಡುವವರಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. 103 ಕೀರ್ತನೆ. ಹಲ್ಲೆಲೂಯ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯ ಕರ್ತನಾಮ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡುವ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಹೌದು, ನಮ್ಮ ಜೀವಿತದಲ್ಲಿ ಸದಾಕಾಲ ನಮ್ಮ ದೇವರು ಉಪಕಾರ ಮಾಡುವನಾಗಿದ್ದಾನೆ. ಹಲ್ಲೆಲೂಯ. ಆತನ ಸದಾಕಾಲ ನಾವು ಸ್ತುತಿಸಬೇಕು, ಕೊಂಡಾಡಬೇಕು. ಹಲ್ಲೆಲೂಯ. ಈ ಸಮಯದಲ್ಲಿ ಕೊಂಬನ್ನು ಊದುವಂತ ಸಮಯದಲ್ಲಿ ನಾವು ಆರ್ಭಟದಿಂದ ಕರ್ತನಿಗೆ ನಾವು ಮಹಿಮೆಪಡಿಸುವ. ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆ 10ನೇ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ನಿಮ್ಮನ್ನು ಐಗುಪ್ತದಿಂದ ಬಿಡಿಸಿ ಬಂದ ದೇವರು ನಾನೇ. ಹಲ್ಲೆಲೂಯ. ಅಗಲವಾಗಿ ಬಾಯ್ತಾರೆ ನಾವು ತುಂಬಿಸುತ್ತೇನೆ. ಹಲ್ಲೆಲೂಯ. ಅಗಲವಾಗಿ ಬಾಯ್ತಾರೆ ನಮ್ಮ ಕರ್ತನ ಸ್ತುತಿಸುವಾಗ, ಕೊಂಡಾಡುವಾಗ, ಮಹಿಮೆಪಡಿಸುವಾಗ. ಹಲ್ಲೆಲೂಯ. ಅದು ನಮ್ಮ ಎಲ್ಲ ಕೊರತೆಗಳನ್ನು, ನಮ್ಮ ಕಣ್ಣೀರುಗಳು, ನಮ್ಮ ವೇದನೆಗಳನ್ನು, ದುಃಖಗಳು, ನಮ್ಮ ರೋಗಗಳನ್ನು ನೀಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಎಷ್ಟು ಜನ ಸಂತೋಷವಾಗಿದ್ದೀರಿ? ದೇವರಿಗೆ ಸ್ತೋತ್ರವಾಗಲಿ. ಕರ್ತನಿಗೆ ಆ ಪವಿತ್ರಾತ್ಮನ ಈ ಹಾಡಿನ ಮೂಲಕ, ಕರ್ತನ ಆತ್ಮನ ಮೂಲಕ ನಾವು ಬನ ಹೊಂದಿ ನಮ್ಮ ತಂದೆಯ ದೇವರನ್ನು, ಕರ್ತನ ಯೇಸು ಸ್ವಾಮಿಯನ್ನು ಮಹಿಮೆಪಡಿಸುವ ನಾವು. Pavitra Atma, Hare Jao
यीशु ही सत्य है, यीशु ही जीवन है, यीशु मेरा प्रभु, यीशु ही मार्ग है, यीशु ही सत्य है, यीशु ही जीवन है, यीशु मेरा
ನಿನಗಾಗಿಯೇ ಯೇಸು ನಿನಗಾಗಿಯೇ ಎಲ್ಲ ನಿನಗಾಗಿಯೇ ಯೇಸು ನಿನಗಾಗಿಯೇ ಎಲ್ಲ ನಿನಗಾಗಿಯೇ ಯೇಸು ನಿನಗಾಗಿಯೇ ನಾ ಕರವನ್ನೆತ್ತುವೆ ಪವಿತ್ರ ಆತ್ಮನೇ ಬಾ ಪವಿತ್ರ ಆತ್ಮನೇ ಬಾ ನನ್ನ ಕರೆದೊಯ್ಯು ಯೇಸುವೆ ಸನ್ನಿಧಿಗೆ ಪವಿತ್ರ ಆತ್ಮನೇ ಬಾ ಪವಿತ್ರ
Glory, glory, Suradre, Suradre, Mahime, Mahime, Vadvara, Stotra. Hallelujah, glory, glory, Jesus, Suradre, hallelujah, Shandarari, Mantarama, Hastanavara, Rukoma, Shakaravana, Diri, Rada, Shadara, hallelujah. ಭೂನಿವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ, ಸಂತೋಷದಿಂದ ಸ್ತೋತ್ರ ಸಲ್ಲಿಸಿರಿ. ಹಲ್ಲೆಲೂಯಾ. ಇದರ ವಾಕ್ಯದಲ್ಲಿ ನೋಡ್ತೇವೆ, ಈ ದಿನವು ಯೆಹೋವನ ನೇಮಕವಾದದ್ದು, ಇದರಲ್ಲಿ ಸಂತೋಷದಿಂದ ಉಲ್ಲಾಸ ಪಡೋಣ. ಹಲ್ಲೆಲೂಯಾ. ಈ ದಿನ ಯಾರಿಂದ ನೇಮಕವಾಗಿದೆ? ಕರ್ತನಿಂದ, ನಮ್ಮ ದೇವರಿಂದ ನೇಮಕವಾಗಿದೆ. ಹಲ್ಲೆಲೂಯಾ. ಅದನ್ನು ಸ್ತುತಿಸಲು, ಅದನ್ನು ಕೊಂಡಾಡೋದನ್ನು ಮಹಿಮೆಪಡಿಸಲು. ಹಲ್ಲೆಲೂಯಾ. ಈ ಹಾಡಿನೊಂದಿಗೆ ಕರ್ತನಿಗೆ ಮಹಿಮೆ ಸಲ್ಲಿಸುವ. ಸಂತೋಷದಿಂದ ಒಂದು ಗೂಡಿ
ಯೇಸು ಯೇಸು ನಾಮದಲ್ಲಿ ಜಯವು. ಯಾರಿಗೆ ಜಯ? ಯಾರಿಗೆ? ನನಗೆ, ನಮಗೆಲ್ಲ, ನನಗೆ. ಹಲ್ಲೆಲೂಯ. ಯೇಸು ನಾಮದಲ್ಲಿ ಯಾರಿಗೆ ಜಯ? ನನಗೆ ಜಯ. ಹಲ್ಲೆಲೂಯ. ಯಾಕಂದ್ರೆ ನನ್ನ ಕರ್ತನು ಜಯವೀರನಾಗಿದ್ದಾನೆ. ಹಲ್ಲೆಲೂಯ. ಮರಣವನ್ನು ಪಾತ್ರವನ್ನು ಜಯಿಸಿ ಅದನ್ನು 3 ದಿನ ಪುನಃ ತಾನೇ ಗೆದ್ದಿದ್ದಾನೆ. ಹಲ್ಲೆಲೂಯ. ಅದು ಸದಾಕಾಲ ಜೀವಿಸುವ ದೇವರಾಗಿದ್ದಾನೆ. ಅದು ನಿನ್ನೆ ಇದ್ದಾಗ ಇವತ್ತೂ ಕೂಡ ಮತ್ತೆ ನಿರಂತರಗಳು ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಅದನ್ನ ಹಾಡಿನ ಮುಂದೆ ಕೊಂಡಾಡು ಪ್ರಿಯರೇ. ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರ
ನಮ್ಮ ಕರ್ತನನ್ನು ಆರಾಧಿಸುವ, ಅಡ್ಡ ಬಿದ್ದು ಆರಾಧಿಸುವ ಆತನೊಬ್ಬನ ಆರಾಧನೆ ಯೋಗ್ಯನ ದೇವರಾಗಿದ್ದಾನೆ. ಸ್ವರ್ಗ ಮತ್ತೆ ಪಾತ್ರಗಳ ಪ್ರತಿಯೊಂದು ಮೊಣಕಾಲು ಆತನ ಹೆಸರಿಗೆ ಅಡ್ಡ ಬಿದ್ದು ಆತನು ಸರ್ವಶಕ್ತನ ದೇವರಾಗಿದ್ದಾನೆ, ಸರ್ವವ್ಯಾಪ್ಯ ದೇವರಾಗಿದ್ದಾನೆ. ಆತನ ಅಡ್ಡ ಬಿದ್ದು ನಾವು ಆತನ ಆರಾಧಿಸುವ ನಾವು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿನ್ನನ್ನೇ ನಾನು ಪೂರ್ಣ
ರಾಜ ಓ ದೇವ ನಿನಗೆ ಆರಾಧನೆ ಹಲ್ಲೆಲೂಯಾ ಜೀವಿಸುವ ದೇವರೇ ಓ ನಿನಗೆ ಮಹಿಮೆ ಸ್ವಾಮಿ ಹಲ್ಲೆಲೂಯಾ ಯೇಸು ರಾಜ we worship you adore you Lord ರಕೋರಿ ಬಾಕ ಸೆಕೆರೋ ರೇ ಬೇರೆ 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 ಶಿವರಿ ಕರಬಲಿ ಕಸಕತುರು ತುರುಬೋ ರೇ ಬ್ರಂದಲ ಮಸಂದೆ ಹಲ್ಲೆಲೂಯಾ ರಕತುರಿ ಅಂದನೆ ಹಲ್ಲೆಲೂಯಾ ಜೀವವುಳ್ಳಾತನೆ ನಿನಗೆ ಆರಾಧನೆ ಸೃಷ್ಟಿಕರ್ತನೆ ಆರಾಧನೆ ನಮ್ಮ ಡ್ಯಾಡಿ ಆರಾಧನೆ ಓ ತಂದೆ ಆರಾಧನೆ ಯೇಸು ರಾಜ ಆರಾಧನೆ ರಕ್ಷಕನೇ ಆರಾಧನೆ ನಿನ್ನೊಬ್ಬನೇ ಯೋಗ್ಯನು ಆರಾಧನೆಗೆ ಯೋಗ್ಯನು ಸ್ತುತಿಗೆ ಯೋಗ್ಯನು ಘನಕ್ಕೆ ಯೋಗ್ಯನು ಮಾನಕ್ಕೆ ಯೋಗ್ಯನು ಮಹಿಮೆಯನಾದತನೇ ಹಲ್ಲೆಲೂಯಾ ರಕಶಿಕರ ಬಜಿಕರವ ಶಬರ ಬರ 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 ವಿಮರ ಕರ ಬರ 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 ಆರಾಧನೆ 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 ಹಲ್ಲೆಲೂಯಾ ಓ ಡ್ಯಾಡಿ ಆರಾಧನೆ ಯೇಸುವೆ ಆರಾಧನೆ ಅಪ್ಪ ಆರಾಧನೆ ಆರಾಧನೆ ಶೇಖರೆ ಮೇಲೆ ಹಸಿ ಕರೋ ರಿಬೆರಿ ಮಕ ಸಕತುರಿ ಕದರದರೆ ಅಮ್ರೆಲ ಮಸಕತು ರತ್ತಲಬ್ರ ಶಬ್ರಬರ ಶಬ್ರಬ ಶಿಖರ ಬರುಕೋ ರತೋಲಕ್ಕೆ ಸಕತುರಿ ತಲಬರವ ಶಬರ ಬರ 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 ಬರವ ಶಬರಿ ಬರ ಬರಿ ಬರ ಬರವ ಆರಾಧನೆ 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 ಡ್ಯಾಡಿ ಆರಾಧನೆ ಅಪ್ಪ ಅದರ
Shabbat
bara bari bara bari bara bara ba shabara bara 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 ba rakro bala sakatoro kotoriba edere bala katoro toriba shekretanandala brantala bato abrega bala bala sakatoro ಆರಾಧನೆ 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 ಪ್ರಿಯಕ ದೇವರೇ ಆರಾಧನೆ ಓ ತಂದೆ ಆರಾಧನೆ ಯೇಸುವೆ ಆರಾಧನೆ ಪರಿಶುದ್ಧಾತ್ಮರೇ ಆರಾಧನೆ 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 ಅಪ್ಪ ಡ್ಯಾಡಿ ಆರಾಧನೆ ಯೇಸುವ 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 ಆರಾಧನೆ ಯೇಸುವ ರಬ 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 ಶಕಿರ ಬಲ ಕಸುಗರ ಬಲ ಇದ್ದಾತನೆ ಇರುವಾತನೆ ಬರುವಾತನೆ ಆರಾಧನೆ ಜೀವವಿಡಾತನೆ ಆರಾಧನೆ Hallelujah. Thank you, Lord. We worship you, we adore you, Lord. Hallelujah. ಪ್ರೀತಿಯುಳ್ಳ ಪರಲೋಕ ತಂದೆಯಾದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಮ್ಮಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆಗಿನ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ತೋತ್ರ ಸಿಂಹಾಸನ ವಾಸ ಮಾಡುವ ದೇವರೇನಾಗಿದ್ದು ಸ್ವಾಮಿ, ಕರ್ತನೇ ಸ್ತೋತ್ರ ಎಂಬ ಯಜ್ಞವನ್ನು ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿಕೊಳ್ತೇನೆ. ಇದರ ಮೂಲಕ ನೀನು ತನ್ನ ಮಹಿಮೆ ಹೊಂದದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೇ, ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಸ್ವಾಮಿ ಜನರನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ, ನಿನ್ನ ಜನರನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಈ ಸ್ತೋತ್ರ ಈ ಯಜ್ಞವನ್ನು ಕರ್ತನೆ, ಹೌದು ಸ್ವಾಮಿ, ಇದರ ಮೂಲಕ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುವರೆ. ಕರ್ತನೆ, ಕೂಡಿ ಬಂದ ನಮ್ಮ ಪ್ರತಿಯೊಬ್ಬ ನಿನ್ನ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ಕರ್ತನೆ, ಮುಂದಿನ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ಕಾಣಿಕೆ ಭಾಗದ ಮೂಲಕ, ಸಾಕ್ಷಿ ಭಾಗದ ಮೂಲಕ, ವಾಕ್ಯ ಭಾಗದ ಮೂಲಕ ಅಂತೇವರೇ ನೀನು ತನ್ನ ಮಹಿಮೆ ಹೊಂದಿಕೊಳ್ಳಬೇಕು ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ಅಪ್ಪ, ಇಬ್ರಿಯ 4:12 ವಾಕ್ಯದ ಪ್ರಕಾರ ನಿನ್ನ ಜೀವಳ ವಾಕ್ಯಗಳನ್ನು ದಾಸ್ತನ ಮೂಲಕ ಕರ್ತನೆ ಅಪ್ಪ, ನಿನ್ನ ಜನರ ಜೀವಿತದಲ್ಲಿ ಕಾರ್ಯ ಸಾಧಕುವಂತೆ ದೇವ ನಿನ್ನ ಸಹಾಯ ಮಾಡಬೇಕು ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ಕುಟುಂಬದ ಪ್ರತಿಯೊಬ್ಬನ ಹಸ್ತಕ್ಕೆ ಒಪ್ಪಿಸಿ ಆಶೀರ್ವಾದ ಮಾಡು. ಆರಾಧನೆ ಭಾಗ ತಿರುಗಾದ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸ್ಕೊಳ್ತೇವೆ. ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಉಂಟಾಗಲಿ. ನಮ್ಮನ್ನು ತಗ್ಗಿಸಿಕೊಳ್ತೇವೆ ಸ್ವಾಮಿ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೆನ್.
खुशी और गम में साथ हो तेरा, प्रारंभ और अंत में नाम हो तेरा। खुशी और गम में साथ हो तेरा, प्रारंभ और अंत में नाम हो तेरा। मेरे जीवन का सार तू, मेरे जीवन का सार तू, यीशु तू ही तू। तेरी स्तुति मैं करूं, आराधना करूं दिल से, तेरी स्तुति मैं करूं, आराधना करूं दिल से, दिल से। मेरे सांसों में तेरा नाम रहे, मेरे सांसों में तेरा नाम रहे। ए प्रभु तू ही तू, तेरी स्तुति मैं करूं। ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಮಂಗಳವಾರ ನಾನು ಮನೆಯಿಂದ ಕೆಲಸಕ್ಕೆ ಹೋಗುವಾಗ ಲವಿನ ಬೇಕರಿಯಿಂದ ಮುಂದೆ ಬಂದಿದ್ದೇನೆ. ಅಲ್ಲಿ ಹರಿ ಅಂಗಡಿ ಹತ್ತಿರ ನಾನು ನಿಧಾನ ಹೋಗುವಾಗ ನನ್ನ ಹಿಂದಿಂದ ಒಬ್ಬರು ಸ್ವಿಫ್ಟ್ ಕಾರ್ನವರು ಓವರ್ಟೇಕ್ ಮಾಡಿಕೊಂಡು ನನಗೆ ಡ್ಯಾಶ್ ಹೊಡೆದು ಮುಂದೆ ಹೋದರು. ಅವರು ಸಹ ತುಂಬ ಸ್ಪೀಡ್ ಇದ್ದರು. ನನಗೆ ಅಲ್ಲೇ ನನಗೆ ಎಂತ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಅಲ್ಲೇ ಕೆಳಗೆ ಬಿದ್ದೆ. ಕೆಳಗೆ ಬಿದ್ದೆ ನಾನು. ಮತ್ತು ನಾನು ಆಚೆ ಈಚೆ ನನಗೆ ಎಂತಂತ ಗೊತ್ತಿಲ್ಲ. ನಾನು ಅಲ್ಲೇ ಕೆಳಗೆ ಬಿದ್ದೆ. ಏಳುವಾಗ ಹಿಂದಿನಿಂದ ಮತ್ತೊಂದು ಕಾರು ಸ್ಪೀಡ್ ಇತ್ತು. ಅದು ನನ್ನ ಮೈ ಮೇಲೆ ಹೋಗುವಂಥ ಕಾರು. ಅವ್ರು ನನಗೆ ತಪ್ಪಿಸ್ಲಿಕ್ಕೋಸ್ಕರ ಇದು ಎಲೆಕ್ಟ್ರಿಕ್ ಕಂಬಕ್ಕೆ ಅವರು ಗುದ್ದಿದ್ರು. ಅವ್ರ ಕಾರಿಗೂ ಸಹ ಡ್ಯಾಮೇಜ್ ಆಗಿ ಎಲೆಕ್ಟ್ರಿಕ್ ಕಂಬ ಸಹ ಪುಡಿಯಾಗಿದೆ. ಅಲ್ಲ, ನನ್ನ ದೇವರು ತೂಕಡಿಸುವವನಲ್ಲ, ನಿದ್ರಿಸುವವನಲ್ಲ. ಅವನು ನನ್ನ ಜೀವಿತದಲ್ಲಿ ಇಲ್ಲಿಯವರೆಗೆ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ಸಾಯುವ ಅಂಚಿನಲ್ಲಿದ್ದವರನ್ನು ನಾನು ಇವಾಗ ಜೀವಿಸ್ತಿರುವುದಾದರೆ ಅದು ಯೇಸು ಜೀವಿಸ್ತಿದ್ದಾನೆ. ಆ ರೀತಿಯಾಗಿ ನಾನು ಜೀವಿಸ್ತಿದ್ದೇನೆ. ನನ್ನ ದೇವರು ಯಾವ ವಿಷಯದಲ್ಲೂ ನನ್ನ ಕೈ ಬಿಡಲಿಲ್ಲ. ಅನೇಕ ಮರಣಕರ ವ್ಯಾಧಿಯಿಂದ ಮರಣ ಹತ್ತಿರ ಬರುವಾಗ ಸಹ ನನ್ನ ದೇವರು ನನ್ನ ಕೈ ಬಿಡಲಿಲ್ಲ. ಅನೇಕ ವಿಷಯಗಳಲ್ಲಿ ಅದ್ಭುತಕರವಾಗಿ ನನ್ನನ್ನು ಅವರು ಅದ್ಭುತಕರವಾಗಿ ನನ್ನನ್ನು ಅವರು ತಪ್ಪಿಸಿದ್ದಾರೆ. ನನ್ನ ಜೀವಿತದಲ್ಲಿ ಮಾಡಿದ ಅನೇಕ ಅದ್ಭುತ ಕಾರ್ಯಗಳಿಗೆ, ಉಪಕಾರಗಳಿಗೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅದಕ್ಕಿಂತ ಹಿಂದಿನ ದಿವಸ ಈ ತಿಂಗಳಲ್ಲಿ ನನ್ನ ಅದು ಟೈರ್ ಅದು ಬದಲಾಯಿಸಬೇಕಾಗಿತ್ತು. ಅದು ಒಡೆಯುವ ಪರಿಸ್ಥಿತಿ ಬಂದಿತ್ತು. ನನ್ನ ಗಂಡ ಹೇಳಿದರು, ಇನ್ನೆರಡು ದಿವಸ ಅಡ್ಜಸ್ಟ್ ಮಾಡ್ಬೋದು, ಮತ್ತು ನೀವು ಟೈರ್ ಬದಲಿಸಬೇಕಾಗ್ತದೆ. ಅಂದರೆ ನಾನು ಸ್ವಲ್ಪ ಸ್ಪೀಡ್ ಹೋಗ್ತೇನೆ. ಅದಕ್ಕೆ ನನ್ನ ಗಂಡ ಹೇಳಿ, ನೀನು ನಿಧಾನ ಹೋಗು, ಯಾವಾಗ ಟೈರ್ ಹೊಡಿತದೆ ಅಂತ ಹೇಳಲಿಕ್ಕಾಗೋದು, ನಿಧಾನ ಬಾ ಅಂತ ಹೇಳಿದರು. ಅದಕ್ಕೆ ನಾವು ಮತ್ತೆ ಆಯ್ತಂತ ನಾನು ಆ ದಿವಸ ನಿಧಾನ ಬಂದೆ. ಇನ್ನೆರಡೇ ದಿವಸ ಟೈಮ್ ಇತ್ತು. ನನ್ನ ಗಂಡ ಹೇಳಿದ 2 ದಿವಸ ಟೈಮ್ ಅಂತ. ನಾನು ನಿಧಾನ ಬಂದೆ. ಮತ್ತು ಗಂಡನ ಕರ್ಕೊಂಡು ಸೀದಾ ಮನೆಗೆ ಬಂದೆ. ಮತ್ತು ಪುನಃ ನನ್ನ ಗಂಡ ಅವರಿಗೆ ಸ್ವಲ್ಪ ಹೊರಗೆ ಹೋಗಲಿಕ್ಕಿತ್ತು, ಸುಭಾಷ್ ನಗರಕ್ಕೆ ಹೋಗ್ಲಿಕ್ಕಿತ್ತಂತ ನನ್ನ ಗಾಡಿ ತೊಗೊಂಡು ಹೋದರು. ಮಧ್ಯದಲ್ಲಿ ಟೈರ್ ಹೊಡೆದಿದೆ. ಅಕಸ್ಮಾತ್ ನಾನೆಲ್ಲಾದರೂ ಬರುವಾಗ ಆ ಟೈರ್ ಹೊಡೆದಿದ್ರೆ ಫುಲ್ಲು ರಸ್ತೆಯಲ್ಲಿ ಆಚೆ ಈಚೆ ಆಗ್ತಿತ್ತು. ನನ್ನ ಗಂಡ ಹೇಳಿದರು, ದೇವ್ರನ್ನೇ ನಾನು ಕಾಪಾಡಿದ್ದೀನಿ, ಇಲ್ಲದಿದ್ದರೆ ನೀನು ಅಡಿಗೆ ಬೀಳ್ತಿದ್ದೆ ಅಂತ ಹೇಳ್ತಿದ್ರು. ಮಾರನೇ ದಿವಸ ಹೀಗೆ ಆಯಿತು. ಸಣ್ಣ ಪುಟ್ಟ ಗಾಯದಿಂದ ನನ್ನನ್ನು ದೇವರು ತಪ್ಪಿಸಿ ಕಾಪಾಡಿದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆ 8 ದಿವಸದ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಆದ ಅದ್ಭುತ ಕಾರ್ಯವನ್ನು ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಮ್ಮ ಸೆಡ್ಡಿನ ಮಾಡು ಮತ್ತು ಗೋಡೆ ಎಲ್ಲ ಒಂದು ಬದಿಯದ್ದು ಕುಸಿದು ಬಿತ್ತು. ಆಮೇಲೆ ನಾವು ಚರ್ಚಿಗೆ ಬರ್ತಿದ್ದೆವು, ಆರಾಧನೆ ಇತ್ತು, ಬಂದೆವು. ಆಮೇಲೆ ಮನೆಗೆ ಹೋದಾಗ ನಮ್ಮ ಬಾಡಿಗೆಯವರು ಹೇಳಿದರು, ಇನ್ನೊಂದು ಗೋಡೆಯು ಬೀಳ್ತದೆ, ಅದನ್ನು ಏನು ಮಾಡೋದು ಅಂತ ಕೇಳಿದರು. ಮರುದಿವಸ ಅದನ್ನು ಒಡೆದು ಇದು ಮಾಡುವ ಅಂತ ಹೇಳಿದರು. ಮರುದಿವಸ ಸೋಮವಾರ ಬೆಳಿಗ್ಗೆ ಏಳುವಾಗ ಇನ್ನೊಂದು ಗೋಡೆ ಬಿತ್ತು.
ತುಂಬ ಬೇಸರ ಆಯಿತು. ಆ ದಿವಸ ಬೆಳಿಗ್ಗೆ ನಮ್ಮ ಹಟ್ಟಿಯಲ್ಲಿ ದನ ಕಟ್ಟಿದ್ದು ಉಂಟಲ್ಲ, ಅದು ಹೊರಗೆ ಕಟ್ಟಿದ್ದು ಕರ್ಕೊಂಡು ಬರಲಿಕ್ಕೆ ಹೋಗುವಾಗ ಅದು ದನವೂ ಇರಲಿಲ್ಲ. ಯಾರು ಕದ್ದುಕೊಂಡು ಹೋಗಿದಾರ ಏನಂತ ಗೊತ್ತಿಲ್ಲ. ಆಮೇಲೆ ತುಂಬ ಬೇಸರ ಆಯಿತು. ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ, ಮತ್ತು ಸಿಟ್ರಿಗೂ ಇಲ್ಲಿ ಬಾಬಂಕಲ್ ಮತ್ತು ಎಲ್ಲರೂ ಪ್ರಾರ್ಥನೆ ಮಾಡಿದರು, ನಿಮ್ಮ ದನ ಸಿಗ್ತದೆ, ಎಲ್ಲಿ ಹೋಗೋದಿಲ್ಲ ಅಂತ. ಆಮೇಲೆ ದಿವಸ ನಾನು ದೇವ್ರ ಹತ್ರ ಕೇಳ್ತಿದ್ದೆ, ದೇವರೇ ನನ್ನ ದನ ಎಲ್ಲಿ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ, ದೇವರೇ ನೀನು ನನ್ನ ಅಂಗಳದಲ್ಲಿ ತಂದು ಇಡಿಸ್ಬೇಕು, ಇಲ್ದಿದ್ರೆ ಅದು ಯಾರು ತಗೊಂಡು ಹೋಗಿದಾರ ಅವರನ್ನು ನನಗೆ ತೋರಿಸ್ಕೊಡ್ಬೇಕಂತ. ಅದೇ ರೀತಿ ಪಂಪು ಏನು ಮಾಡೋದಂತಲೇ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಮನೆ ಸರಿ ಮಾಡುವವರನ್ನು ಕರ್ಕೊಂಡು ಬಂದೆ. ಅವರು ಹೇಳಿದರು, ಇದು ಹೊಸ್ತೆ ಹಾಕಬೇಕು, ಇದು ಆಗೋದಿಲ್ಲ ಅಂತ. ಅವರು ಮುಟ್ಲಿಲ್ಲ. ಆಮೇಲೆ ತುಂಬ ನಾನು ಹೇಳಿದೆ, ಏನು ಮಾಡೋದು ಅಂದರೆ ನಮ್ಮದು ದನವೂ ಹೋಗಿದೆ, ಅದರದ್ದು ಹಣವೂ ಕೊಡಲಿಲ್ಲ, ಏನಾದರೂ ಮಾಡಿ ಅಂತ ಹೇಳಿದೆ. ಅವ್ರು ಹೇಳಿದರು, ಇಲ್ಲ ನೀವು ಹೊಸ್ತೆ ಪಂಪ್ ಹಾಕಬೇಕು ಅಂತ ಹೋದರು. ಪುನಃ ಮರುದಿವಸ ಅವರಿಗೆ ಪುನಃ ಫೋನ್ ಮಾಡಿ ನಾವು ಕೇಳಿದೆವು, ಏನಾದರೂ ಒಂದು ಐಡಿಯಾ ಕೊಡಿ ಅಂತ. ಅವರು ಇಲ್ಲ ನೀವು ಹೊಸ್ತೆ ಹಾಕಿ ಅಂತ ಅವರು ಅದೇ ಹೇಳಿದರು. ಮೊನ್ನೆ ಸಂಡೇ ನಾನು ಇಲ್ಲಿಗೆ ಚರ್ಚಿಗೆ ಬಂದಾಗ ನನ್ನ ಮಗ ಸ್ಟ್ಯಾನ್ಲಿ ಬ್ರದರ್ ಅಂತ ಅವರನ್ನು ತೋರಿಸಿದ್ದ. ಅವರು ಆರಾಧನೆ ಮುಗಿದ ನಂತರ ನಮ್ಮ ಮನೆಗೆ ಬಂದು ಇದನ್ನೇ ಸರಿ ಮಾಡಿ ಕೊಡ್ತೇನೆ ಬ್ರದರ್, ಏನು ಮಾಡೋದು ಬೇಡ ಅಂತ ಹೇಳಿದರು. ಮರುದಿವಸ ಅವರು ಬಂದರು, ಅದನ್ನೇ ಅವರು ಸರಿ ಮಾಡಿ ನಮಗೆ 2000ದಲ್ಲಿ ಮಾಡಿಕೊಟ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಕುಟುಂಬವನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಆಮೇಲೆ ಮರುದಿವಸ ಆದ್ಯ ದಿವಸ ಬ್ರದರ್ ಹೇಳಿದರು, ಎಲ್ಲಿ ಹೋಗೋದಿಲ್ಲ, ನಿಮ್ಮ ದನ ಗ್ಯಾರಂಟಿ ನಿಮ್ಮ ಅಂಗಳಕ್ಕೆ ಬರ್ತದೆ, ಸಿಟ್ರೆ ಬ್ರದರ್ ನೀವು ನಮ್ಮ ದೇವರು ಅಂತ ದೇವರಲ್ಲ ಅಂತ ಅವ್ರು ಕೇಳ್ತಿದ್ರು. ಮರುದಿವಸ ನಾನು ರೂಮಿನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಪ್ರಾರ್ಥನೆ ಮಾಡಿ ಕಡೆ ಕಾಲದಲ್ಲಿ ನಾನು ದೇವರ ಹತ್ರ ಕೇಳಿದೆ, ದೇವರೇ ನನ್ನ ದನವನ್ನು ಹುಡುಕಿ ಕೊಡಲಿಲ್ಲಲ್ಲ ದೇವರೇ, ನಾನು ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸು ದೇವರೇ. ನನ್ನ ದನ ಎಲ್ಲಿದ್ದರು, ನನ್ನ ಅಕ್ಕ ಅದು ಕೊಟ್ಟದ್ದು ಅವರು ಫಾರಿನ್ಗೆ ಹೋಗುವಾಗ, ಅದರದ್ದು ಹಣವೂ ಕೊಡಲಿಲ್ಲ ದೇವರೇ. ನನ್ನ ಪರಿಸ್ಥಿತಿ ಏನುಂಟಂತ ನಿನಗೆ ಗೊತ್ತುಂಟಲ್ಲ ದೇವರೇ, ನನಗೆ ಯಾರು ಕದ್ದುಕೊಂಡು ಹೋಗಿದ್ದಾರಾ ಅಥವಾ ಏನಾಗಿದೆ ಅದನ್ನು ನನಗೆ ತೋರಿಸ್ಕೊಡು, ಇಲ್ಲದಿದ್ದರೆ ನನ್ನ ಅಂಗಳದಲ್ಲಿ ಅದು ಬಂದು ನಿಲ್ಲುವ ಹಾಗೆ ಮಾಡು ದೇವರೇ. ನಾಡ್ದು ಅವರು 20 ತಾರೀಕಿಗೆ ಬರ್ತಾರೆ, ಅವರಿಗೆ ಏನು ಉತ್ತರ ಕೊಡೋದು ದೇವರೇ ಅಂತ ಕೇಳಿದೆ. ಪ್ರಾರ್ಥನೆ ಮಾಡಿ ಹೊರಗೆ ಬಂದು ಬೈಬಲ್ ಓದಲಿಕ್ಕೆ ಒಂದು ಸೆಂಟೆನ್ಸ್ ಓದ್ತಾ ಇದ್ದೇನೆ. ಆಗ ನನ್ನ ಅಮ್ಮ ಹೇಳಿದರು, ಇಲ್ಲಿ ಯಾರ್ದು ದನ ಇಲ್ಲಿ ಅಂತ ಹೇಳಿದರು. ನನ್ನ ಗಂಡ ಹೋಗಿ ಹೊರಗೆ ನೋಡಿದರು, ಅವರಿಗೂ ಪರಿಚಯ ಆಗಲಿಲ್ಲ. ಆಮೇಲೆ ನೋಡುವಾಗ ನಾನು ಹೋಗಿ ನೋಡುವಾಗ ನಮ್ಮದು ಹೋದ ದನ ಹಿಂದೆ ಬಂದಿದೆ. ಅಂದರೆ 11 ದಿವಸದಲ್ಲಿ ಅದು ಹಿಂದೆ ತಂದು ನಮ್ಮ ಅಂಗಳದಲ್ಲಿ ಬಿಟ್ಟಿದ್ದಾರೆ. ನಾನು ದೇವರ ಹತ್ರ ಕೇಳಿದ್ದು ಒಂದೇ, ದೇವರೇ ನನ್ನ ಅಂಗಳದಲ್ಲಿ ಅದು ದನ ಬಂದು ನಿಲ್ಲಬೇಕಂತ. ದೇವರು ಅದೇ ರೀತಿ ನಮಗೆ ನಮ್ಮ ಅಂಗಳದಲ್ಲಿ ಬಂದು ನಿಲ್ಲುವ ಹಾಗೆ ಮಾಡಿದ್ದಾರೆ. ಆದರೆ ಆ ದನದ ಮೂಳೆಯನ್ನು ಮುರಿದು ಮಾಂಸ ಹೊರಗೆ ಬಂದಿದೆ. ಆ ರೀತಿ ಮಾಡಿ ಅದನ್ನು ಹಿಂದೆ ತಂದು ಹಾಕಿದ್ದಾರೆ. ನನ್ನ ಡಾಕ್ಟ್ರು ಬರಲಿಕ್ಕೆ ಹೇಳಿದರು, ಬಂದರು. ಯಾವ ದೇವರು ನಿಮಗೆ ಯಾವ ದೇವರಿಗೆ ನೀವು ಹರಕೆ ಹೇಳಿದ್ರಿ ಅಂತ ಹೇಳಿದರು. ನಾನು ಹೇಳಿದೆ, ಯಾವ ದೇವರಿಗೂ ನಾನು ಹರಕೆ ಹೇಳಿಲ್ಲ, ನನ್ನ ದೇವರಾದ ಯೇಸು ಸ್ವಾಮಿ ನನಗೆ ಹಿಂದೆ ಬರುವ ಹಾಗೆ ನನಗೆ ಮಾಡಿದರು ಅಂತ ಹೇಳಿದರು. ಮತ್ತು ಪಂಪ್ ಸರಿ ಮಾಡುವವರು ಹೇಳಿದರು, ಇಷ್ಟು 25,000 ದನ ಹೋಗಿದೆ, ನೀವು ಯಾವ ಕೇಳೋದಿಲ್ವಾ ಕೇಳಿದರು. ನಾನು ಒಂದೇ ಮಾತು ಅವರಿಗೆ ಹೇಳಿದೆ, ನನ್ನ ದೇವರು ಹುಡುಕಿ ಕೊಡುವ ದೇವರು, ಸರ್ವಶಕ್ತನಾದ ದೇವರು, ನಾನು ಯಾವ ಬಳಿಗೂ ಹೋಗುವುದಿಲ್ಲ, ನನ್ನ ದೇವರು ಖಂಡಿತ ಆ ದನವನ್ನು ಒದಗಿಸಿ ಕೊಡ್ತಾರಂತ ನಾನು ಅವರಿಗೆ ಹೇಳಿದೆ. ನೀವೇ ಅವರು ಹೇಳಿದರು, ಅಯ್ಯೋ ಎಂತ ಮಾರ್ರೆ 25,000 ದನ ಹೋಗಿದೆ, ನಾನು ಹೋಗೋದಿಲ್ಲ ಅಂತ ಅವರಿಗೆ ಹೇಳಿದೆ. ಕೊಡುವುದಾದರೆ ನನ್ನ ದೇವರು ಕೊಡ್ತಾರೆ ಅಂತ ಹೇಳಿದೆ. ಅದೇ ದಿವಸ 11ನೇ ದಿವಸದಲ್ಲಿ ಅದೇ ಅಂಗಳದಲ್ಲಿ ನನ್ನ ದೇವರು ನನಗೆ ದನವನ್ನು ವಾಪಸ್ ಹಿಂದೆ ಕೊಟ್ಟಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಇನ್ನೊಂದು ಸಾಕ್ಷಿಯನ್ನು ಹೇಳಿ ಕೇಳ್ತೇನೆ. ನನ್ನ ಮಗ ಸೆಕೆಂಡ್ PUC ಆಯಿತು. ಆಮೇಲೆ ನಾನು ಏನು ಮಾಡೋದಂತ ಇದ್ದಾಗ ನಾನು ಸೇವಕರ ಹತ್ರ ಕೇಳಿದೆ, ಯಾವ ಕಾಲೇಜಿಗೆ ಹಾಕಬೇಕಂತ ನನಗೆ ಹೇಳಿ ಪಾಸ್ಟರ್ ಅಂತ. ಅವರು ಹೇಳಿದರು, ನಿಟ್ಟೆ ಕಾಲೇಜಿಗೆ ಹಾಕಿರಿ ಅಂತ ಹೇಳಿದರು. ಮತ್ತು ನಾನು ಮತ್ತು ನನ್ನ ಮಗ ನಿಟ್ಟೆ ಕಾಲೇಜಿಗೆ ಹೋದಾಗ ಅಲ್ಲಿ 50,000ದವರೆಗೆ ಆಗ್ತದೆ, ಸೀಟ್ ಸಿಕ್ಕಿತ್ತು. ಆಮೇಲೆ ಹಿಂದೆ ಬಂದೆವು. ನಾವು ಬಂದಾದಾಗ ನಾವು ನಮ್ಮ ತಾಯಿ ಮನೆಗೆ ಹೋದಾಗ ನಾನು ಬಸ್ಸಲ್ಲಿ ಕೇಳ್ತಾ ಇದ್ದೆ, ದೇವರೇ ಏನು ಮಾಡೋದು, 50,000 ಆಗಬೇಕಲ್ಲ, ನನ್ನ ಕೈಯಲ್ಲಿ ಹಣ ಇಲ್ಲ, ಎಂತ ಮಾಡೋದಂತ.
ಅದಕ್ಕೆ ನನ್ನ ದೊಡ್ಡಮ್ಮನ ಮಗಳು ಬಂದ ಕೂಡಲೇ ಹೇಳಿದ್ಲು, ನಾನು ನಿನಗೆ 50,000 ಕೊಡ್ತೇನೆ, ಮಗನನ್ನು ಶಾಲೆಗೆ ಹಾಕಂತ ಹೇಳಿದರು. ಆಮೇಲೆ ನನ್ನ ಸೇವಕರ ಕುಟುಂಬ ಇಲ್ಲೇ ಅವನನ್ನು ಇದ್ದುಕೊಂಡು ಅವನನ್ನು ಎಲ್ಲ ಇಲ್ಲೇ ಇದ್ದು ಕಾಲೇಜಿಗೆ ಹೋಗುವಾಗೆ ಮಾಡಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಹೇರಳವಾಗಿ ದೇವರ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಪ್ರಶಾಂತ್ ಪಾಸ್ಟ್ರ್ ಅವರ ಹೆಂಡತಿ ಪ್ರೇಮಾ ಸಿಸ್ಟ್ರ್ ಅವನನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ಆರೈಕೆ ಮಾಡ್ತಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ ಅಂತ ನಾನು ದೇವರ ಹತ್ರ ಕೇಳಿ ಈ ನಿನ್ನ ಚಿಕ್ಕ ಸಾಕ್ಷಿಯನ್ನು ಮುಗಿಸ್ತೇನೆ.